7th ಸ್ಟ್ಯಾಂಡರ್ಡು 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪೇರೆಂಟ್ಸ್ ಯಾವ ರೀತಿಯಾಗಿ ಗೈಡ್ ಮಾಡಬೇಕು ಅಥವಾ ಮೋಟಿವೇಟ್ ಮಾಡಬೇಕು? ನಿಮ್ಮ ಮಗುಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆ ಅದು ನಿಮಗೆ ಹೇಳೋಕ್ಕಾಗಲ್ಲ, ಅದು ಹೇಳೋಕ್ಕೆ ಪ್ರೊಫೆಷನಲ್ಸ್ ಇದ್ದಾರೆ, ಹೌದು, ಗೈಡ್ ಮಾಡೋರಿದ್ದಾರೆ, ಕೋಚ್ಗಳಿದ್ದಾರೆ. ಆ್ಯಪ್ಟಿಟ್ಯೂಡ್ ಏನು ಅಂತ ಟೆಸ್ಟ್ ಮಾಡಿಸ್ಬೇಕು. ನಿಮಗೊಂದು ಹುಡುಗಿ ಕತೆ ಹೇಳ್ತೀನಿ. ಮದುವೆ ವಯಸ್ಸು ಬಂದಾಗ, ನೋಡಮ್ಮ ನೀನು ಯಾರನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳಿದೆ. ಅಣ್ಣ ನಾನು ಯಾರನ್ನ ಮದುವೆ ಮಾಡ್ಕೊಳ್ಳೋ ತಯಾರು, ನನಗೆ ಇಂಥ ಕೆಲಸನೇ ಇರಬೇಕು, ಅಂಥ ಕೆಲಸ ಇರಬೇಕು ಅಂತ ಏನೂ ಇಲ್ಲ. ಆದರೆ ಯಾರು ತಮ್ಮ ಕೆಲಸ ಮಾಡ್ತಾರೋ ಆ ಕೆಲಸದಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಆಗಿರಬೇಕು. ಮೋಚಿಯಾಗಿದ್ದರೆ ಅವನು ಬೆಸ್ಟ್ ಮೋಚಿಯಾಗಿರಬೇಕು, ಅಂದರೆ ಪರ್ಫೆಕ್ಷನ್. ಅವನು ಬಿಟ್ಟು ಇನ್ಯಾರೂ ಇರಬಾರ್ದು. ಒಬ್ಬ ಕುಕ್ ಆಗಿದ್ದರೆ ಅವನಷ್ಟು ಚೆನ್ನಾಗಿ ಅಡುಗೆ, ಅವನಿಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಯಾರೂ ಇರಬಾರ್ದು. ಕಡೆಗೆ ಒಂದು ಹೇಳಿದ್ಲು, ನಾನು ಆಗ ಪೊಲೀಸಲ್ಲಿದ್ದೆ, ಆಗ ಹೇಳಿದ್ಲು, ಕಳ್ಳನ್ನಾದರೂ ಮದುವೆ ಮಾಡ್ಕೊಳ್ಳೋಕ್ಕೆ ಸಿದ್ಧ, ಆದರೆ ಆ ಕಳ್ಳ ಎಂಥವನಾಗಿರಬೇಕು ಅಂದರೆ ನಿನ್ನಂಥ IPS ಅಧಿಕಾರಿ ಕೂಡ ಅವನ್ನ ಹಿಡಿಯುವಂಥ ಆಗಬಾರ್ದು. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ನೀನು ಏನಾದರೂ ಆಗು, ನೀ IPS ಆಗು, IAS ಆಗು, ಏನಾದರೂ ಆಗು. ನಮ್ಮೊಬ್ಬ IAS ಆಫೀಸರ್ ಒಂದು ಕವಿತೆ ಬರೆದಿದ್ದಾರೆ, ಏನಾದರೂ ಆಗು ಮೊದಲು ಮಾನವನಾಗು, ಮೊದಲು ಮಾನವ ಆಗು. ಯಾವ್ದು ಬೇಕಾರಾಗಿ ತಂದೆ ತಾಯಿಗೆ ನಾನು ಹೇಳಬೇಕಾದ ಒಂದೇ ಒಂದು ಕಿವಿ ಮಾತನ್ನು ಹೇಳ್ತೀನಿ ನಿಮಗೆ, ದಯವಿಟ್ಟು ನಿಮ್ಮ ಮಗುಗೆ ಇಂಥದ್ದೇ ಆಗು ಅಂಥದ್ದೇ ಆಗು ಅಂತ ಫೋರ್ಸ್ ಮಾಡಬೇಡಿ.